ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘ 2024-25ನೇ ಸಾಲಿನಲ್ಲಿ 75.42 ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಅಂತ ಬ್ಯಾಂಕ್ನ ಅಧ್ಯಕ್ಷ ಡಿ.ಕೆ. ಸಿದ್ದರಾಮ್ ಅವರು ಹೇಳಿದ್ದಾರೆ. ಪಟ್ಟಣದ ಚನ್ನಬಸವ ಆಶ್ರಮ ಪರಿಸರದಲ್ಲಿ ನಡೆದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಪತ್ತಿನ ಸಹಕಾರ ಸಂಘದ 22ನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಗುರುಬಸವ ಪಟ್ಟದೇವರ ಆಶೀರ್ವಾದ, ಆಡಳಿತ ಮಂಡಳಿ ಸದಸ್ಯರ ಸಹಕಾರ, ಸದಸ್ಯರ ಪ್ರೋತ್ಸಾಹದಿಂದ ಸಂಘ ವರ್ಷದಿಂದ ವರ್ಷಕ್ಕೆ ಪ್ರಗತಿ ಸಾಧಿಸುತ್ತಿದೆ. ಸಂಘ 820 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸುತ್ತಿದ್ದು 66 ಕೋಟಿ ರೂಪಾಯಿಗಳನ್ನು ಗ್ರಾಹಕರು ಠೇವಣಿ ಇಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 900 ದಿವಸ ಮುದ್ದತು ಠೇವಣಿ ಇಡುವ ಗ್ರಾಹಕರಿಗೆ 9.25 ಬಡ್ಡಿ ನೀಡಲು ನಿರ್ಧರಿಸಲಾಗಿದೆ ಅಂತ ತಿಳಿಸಿದ್ದಾರೆ. ನೀವೆಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರ, ಯಾಕೆ ನಿಮ್ಮ ಸಹಕಾರ ಇಲ್ಲದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಾಯ ಅಪ್ಪಾಜಿಯವರ ಆಶೀರ್ವಾದದಿಂದ ಅಷ್ಟೇ ದೃಢವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ಯಾಂಕು ಈ ವರ್ಷ 819 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಮಾಡಿದೆ ಅಂತ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನೇಕ ಸಂಘಗಳು ಎಷ್ಟು ಬೇಗ ಹುಟ್ಕೋತಾವ ಅಷ್ಟೇ ಬೇಗ ಮುಗಿಲತ್ತಾವ. ಆದರೂ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಬಸವಲಿಂಗ ಪಟ್ಟದೇವರು, ಗುರುಬಸವ ಪಟ್ಟದೇವರ ಶ್ರಮ, ಅವ್ರ ಮೇಲೆ ಇರ್ತಕ್ಕಂಥ ಜನರ ಭರವಸೆ ಕಾರಣಕ್ಕಾಗಿ ಇವತ್ತು ನಮ್ಮ ಬ್ಯಾಂಕು 819 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ಇರೋದಂಥದ್ದು ನಾವು ಮಾಡ್ತಾ ಇದ್ದೇವೆ ಎಂಬ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಗರ್ವದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. 66 ಕೋಟಿ ರೂಪಾಯಿ ನಮ್ಮ ಹತ್ರ ಎಫ್ ಡಿ ಇದೆ ಎಂಬ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ನಿನ್ನೆ ಇವತ್ತು ಜಿ ಬಿ ಅದ, ಬೋರ್ಡ್ ಅದ, ನಮ್ಮ ರಾಜಶೇಖರ ಎಕ್ಸ್ಪ್ರೆಸ್ ಅವರು ಕಾನೂನು ಮಂತ್ರಿಯರ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಸಮೀಕ್ಷೆಯಲ್ಲಿ ಲಿಂಗಾಯತರು ಧರ್ಮದ ಕಾಲಂನಲ್ಲಿ, ಇತರೆಯಲ್ಲಿ ಲಿಂಗಾಯತ್ ಹಾಗೂ ಜಾತಿಯ ಕಾಲಂನಲ್ಲಿ ತಮ್ಮ ಒಳಪಂಗಡವನ್ನು ಬರೆಯಬೇಕು ಅಂತ ಜಾಗತಿಕ ಲಿಂಗಾಯತ್ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಬಸವರಾಜ ಧನ್ನೂರ್ ಮನವಿಯನ್ನು ಮಾಡಿದ್ದಾರೆ. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ವೀರಶೈವ ಮಹಾಸಭಾದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ವೀರಶೈವ ಲಿಂಗಾಯತ್ ಎಂದು ಬರೆಯಬೇಕು ಅಂತ ಹೇಳಿರುವುದು ಅಸಂಬದ್ಧ. ಇಡೀ ವಚನ ಸಾಹಿತ್ಯದಲ್ಲಿ ನಿಮಗೆ ವೀರಶೈವ ಲಿಂಗಾಯತ ಎಂಬ ಪದದ ಉಲ್ಲೇಖ ಸಿಗುವುದಿಲ್ಲ. 2002ರ ಪೂರ್ವದಲ್ಲಿ ಎಲ್ಲ ಶಾಲಾ ದಾಖಲಾತಿಗಳಲ್ಲಿ ಲಿಂಗಾಯತ್ ಮಾತ್ರ ಇತ್ತು, ಆದರೆ ಮುಂದುವರೆದ ದಿನಗಳಲ್ಲಿ ಅದು ಬದಲಾಗಿದೆ ಎಂದರು. 22ರಿಂದ ಪ್ರಾರಂಭವಾಗುವಂತಹ ಈ ಸಮೀಕ್ಷೆ ಎಲ್ಲಿ ಪ್ರತಿಯೊಬ್ಬರು ಧರ್ಮದ ಕಾಲಂನಲ್ಲಿ ಒಟ್ಟು ಅದರಲ್ಲಿ ಲಿಂಗಾಯತ ಧರ್ಮದ ಹೆಸರಿಲ್ಲ ಧರ್ಮದ ಕಾಲಂನಲ್ಲಿ, ಆದರೆ ಇತರೆ ಎನ್ನುವಂತಹ ಒಂದು ಕಾಲಂ ಇದೆ. ಆ ಇತರೆ ಎನ್ನುವಂತಹ ಕಾಲಂನಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ನಮೂದಿಸಬೇಕು. ಹಾಗೂ ಜಾತಿಯಲ್ಲಿ ಒಳಪಂಗಡಗಳಾಗಿರುವಂತಹ ಲಿಂಗಾಯತ ಬಣಜಿಗ ಆಗಿರ್ಬೋದು, ಲಿಂಗಾಯತ ಪಂಚನ್ಸಾಲಿ ಆಗಿರ್ಬೋದು, ಲಿಂಗಾಯತ ಮಡಿವಾಳರಾಗಿರ್ಬೋದು, ಈ ರೀತಿ ಒಟ್ಟು 97 ಒಳಪಂಗಡಗಳ ಏನು ಲಿಂಗಾಯತ ಧರ್ಮ ಹೊಂದಿದೆ. ಆ ಎಲ್ಲ ಒಳಪಂಗಡದವರು ಜಾತಿಯ ಒಂದು ಕಾಲಂನಲ್ಲಿ ಮೊದಲು ಲಿಂಗಾಯತ ಎಂದು ಬರೆದು ತಮ್ಮ ಒಳಪಂಗಡದ ಹೆಸರನ್ನ ಬರೀಬೇಕು. ಇದು ಸ್ಪಷ್ಟವಾಗಿ ನಾವಿಲ್ಲಿ ಲಿಂಗಾಯತರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾವು ಹೇಳ ಬಯಸ್ತೇವೆ. ಕೆಲವರು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಲಿದೆ ಎನ್ನುವಂತಹ ಆದೇಶ ಹೊರಬಿದ್ದಾಗಿನಿಂದ ಅನೇಕ ಗೊಂದಲಗಳನ್ನ ಸೃಷ್ಟಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನಾ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಇಂದು ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಕಲ್ಯಾಣ ಕರ್ನಾಟಕದ ವಿಮೋಚನಾ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರವನ್ನು ವಾಹನದಲ್ಲಿ ಇರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು. ಶಿವಾಜಿ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆಯು ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಹರಳಯ್ಯ ವೃತ್ತ, ರೋಟರಿ, ಕನ್ನಡಾಂಬೆ ವೃತ್ತದ ಮಾರ್ಗವಾಗಿ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು. ಈ ವೇಳೆ ನೀರುಗುಡಿಯ ಹವಾ ಮಲ್ಲಿನಾಥ ಮಹಾರಾಜರು, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ, ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪನೂರು, ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ ಆದಿಶ್ ಆರ್ ವಾಲಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
1932 ಸೆಪ್ಟೆಂಬರ್ 24ರಂದು ಪೂನಾದ ಯರವಾಡ ಜೈಲಿನಲ್ಲಿ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವೆ ನಡೆದ ಪೂನಾ ಒಪ್ಪಂದದ ಅಂಗವಾಗಿ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಸೆಪ್ಟೆಂಬರ್ 24ರಂದು ಬೀದರ್ ನಗರದಲ್ಲಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಂಬೇಡ್ಕರ್ ಯುವ ಸೇನೆಯ ಗೌರವಾಧ್ಯಕ್ಷ ಚಂದ್ರಕಾಂತ್ ನಿರಾಟೆ ತಿಳಿಸಿದ್ದಾರೆ. ಇಂದು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಅಸ್ಪೃಶ್ಯ ಸಮುದಾಯದ ಏಳಿಗೆಗಾಗಿ ಬಾಬಾ ಸಾಹೇಬ್ ಅವರು ಅಸ್ಪೃಶ್ಯ ಸಮುದಾಯಗಳಿಗೆ 2 ಮತದಾನದ ಹಕ್ಕಿಗಾಗಿ ದುಂಡು ಮೇಜಿನ ಸಭೆಯಲ್ಲಿ ಪ್ರತಿಪಾದಿಸಿದ್ರು. ಬ್ರಿಟಿಷ್ ಸರ್ಕಾರ ಅದಕ್ಕೆ ಒಪ್ಪಿಗೆಯೂ ಕೂಡ ಸಿಕ್ಕಿತ್ತು. ಆದರೆ ಗಾಂಧೀಜಿಯವರು ಅದನ್ನು ಒಪ್ಪದೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಗಾಂಧೀಜಿಯವರ ಆರೋಗ್ಯದ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಸೆಪ್ಟೆಂಬರ್ 24ರಂದು ಯರವಾಡ ಜೈಲಿನಲ್ಲಿ ಒಂದು ಒಪ್ಪಂದಕ್ಕೆ ಬಂದರು ಅಂತ ತಿಳಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಮಹಾತ್ಮ ಗಾಂಧೀಜಿಯವರ ಮಧ್ಯದಲ್ಲಿ ಸೆಪ್ಟೆಂಬರ್ 24, 1932ರಲ್ಲಿ ಯರವಾಡ ಜೈಲಿನಲ್ಲಿ ಅವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿರ್ತದೆ. ಅದುವೇ ಪೂನಾ ಒಪ್ಪಂದ. ಈ ಒಂದು ಟಾಪಿಕ್ ಇಟ್ಕೊಂಡು ಇದರ ಒಂದು ಅಂಗವಾಗಿ ಈಗ ಪ್ರಸ್ತುತವಾಗಿ ನಡೀತಕ್ಕಂಥ ಬರ್ನಿಂಗ್ ಇಶ್ಯೂ ಏನಿದೆ, ಈಗ ಒಳ ಮೀಸಲಾತಿ ಅಂತಕ್ಕಂಥದ್ದು ಈಗ ಎಲ್ಲರೂ ಗಮನಕ್ಕಿದೆ. ಎಲ್ಲ ಜಾತಿಯಲ್ಲೂ ಮೀಸಲಾತಿ ಆಗ್ತಾಯಿದೆ. ಹಾಗೆಯೇ ದಲಿತ ಸಮಾಜ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಯಾವ ರೀತಿ ಮುಂದುವರೆದಿದೆ ಅಂತಕ್ಕಂಥ ಒಂದು ಸಮೀಕ್ಷೆಯನ್ನು ಈಗಾಗಲೇ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಆಗಿದೆ. ಈಗ ಕರ್ನಾಟಕ ಸರ್ಕಾರದಲ್ಲಿ ಕೂಡ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಆಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ದಲಿತರ ಎಡಗೈ ಸಮುದಾಯದ ಸಮೂಹಗಳಿಗೆ, ಜಾತಿಗಳಿಗೆ ಪ್ರತಿಶತ 6 ಅಂತಕ್ಕಂಥ ರಿಸರ್ವೇಷನ್ ಒಳ ಮೀಸಲಾತಿ ಕೊಡಬೇಕು. ಹಾಗೂ ಬಲಗೈ ಜಾತಿಗಳ ಸಮೂಹ ಏನಿದೆ ಇದಕ್ಕೂ ಕೂಡ 6 ಮೀಸಲಾತಿಯನ್ನು ಕೊಡಬೇಕು. ಉಳಿದ ಲಂಬಾಣಿ ಮತ್ತು ವಡ್ರು ಹಿಂಗೆ 59 ಕಾಸ್ಟ್ಗಳಿದ್ದಾವೆ, ಅಲೆಮಾರಿ ಜಾತಿಗಳನ್ನು ಸೇರಿಸಿ ಬೀದರ್ ನಗರದ ಮಾರ್ಕೆಟ್ ಪೊಲೀಸ್ ಠಾಣೆಯ ಪೊಲೀಸರು ಆಟೋ ಚಾಲಕ ಆಸಿಫ್ ಅವರನ್ನು ಯಾವುದೇ ಎಫ್ಐಆರ್ ಇಲ್ಲದೆ ಬಂಧಿಸಿ 2 ದಿನಗಳ ಕಾಲ ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಪೊಲೀಸ್ ಠಾಣೆಯ ಹೊರಗೊಂದು ಮನೆಯಲ್ಲಿ ಬೆಲ್ಟ್ ಹಾಗೂ ಕಟ್ಟಿಗೆಯ ಮೂಲಕ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಅಂತ ಆಸಿಫ್ ತಿಳಿಸಿದ್ದಾನೆ. ನೀವು ಕಳ್ಳತನದ ಬಂಗಾರ ಖರೀದಿಸಿದ್ದೀಯಾ, ಬಂಗಾರ ಎಲ್ಲಿದೆ ಹೇಳುವಂತ ಆಟೋ ಚಾಲಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನನ್ನನ್ನು ಬೆತ್ತಲೆ ಮಾಡಿ ಹೊಡೆದಿದ್ದಾರೆ ಸರ್, ನನಗೇನೂ ಗೊತ್ತಿಲ್ಲ ಎಂದು ಆಟೋ ಚಾಲಕ ಕಣ್ಣೀರು ಹಾಕಿದ್ದಾನೆ. 20 ದಿನದೊಳಗಡೆ 50,000 ರೂಪಾಯಿ ಹಣ ನೀಡಬೇಕು ಅಂತ ಯುವಕನಿಗೆ ಧಮಕಿ ಹಾಕಿದ್ದಾರಂತೆ ಪೊಲೀಸರು. ಯಾವುದೇ ದೂರು ದಾಖಲಾಗದೆ ನನ್ನನ್ನು ರೂಮಿಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಮಾರ್ಕೆಟ್ ಠಾಣೆ ಪೊಲೀಸರ ವಿರುದ್ಧ ಎಸ್ಪಿಗೆ ದೂರು ನೀಡಲು ಮುಂದಾಗಿದ್ದಾರೆ ಚಾಲಕ ಆಸಿಫ್ ಅವರು. मुझे 50,000 रुपये देना कहते साहब, मैं कहाँ से ला के दूँ? बोलो साहब 25 तारीख तक ला के देना कहते साहब सर्कल साहब को. हम फोन नहीं करते तेरे को, तू ला के सीधा एसपी ऑफिस को आको दे के जाना बोल के बोले साहब. वो एसपी ऑफिस के बाजू है ना मार्केट, वहाँ पे आके देना बोले साहब. मैं कहाँ से ला के दूँ साहब? बोलो 500-600 रुपये नहीं बन रहा साहब ऑटो, मैं कहाँ से ला के दूँ साहब? थोड़ा हेल्प मारे साहब मीडिया साहब. थैंक यू सो मच. ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುರಿತು ಭಾಲ್ಕಿನಗರದ ಕನಕ ಭವನದಲ್ಲಿ ಗೊಂಡ ನೌಕರರ ಸಂಘದ ವತಿಯಿಂದ ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಮಹತ್ವದ ಸಭೆ ಜರುಗಿತು. ಸಭೆಯಲ್ಲಿ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರಿ ಅವರು ಮಾತನಾಡಿ, ಸಮಾಜದ ಏಕತೆ ಮತ್ತು ಹಕ್ಕುಗಳ ಭದ್ರತೆಗೆ ಮಹತ್ವದ ಹೆಜ್ಜೆ ಆಗಿದೆ. ಮುಂಬರುವ ಸಮೀಕ್ಷೆಯಲ್ಲಿ ಎಲ್ಲರೂ ಒಂದೇ ರೀತಿಯ ವಿವರ ನೀಡುವುದರ ಮೂಲಕ ಸಮಾಜದ ಹಕ್ಕು ಅವಕಾಶಗಳನ್ನು ಬಲಪಡಿಸಲು ಒಗ್ಗಟ್ಟಿನಿಂದ ಬೀದರ್ ಜಿಲ್ಲೆಯ ಗೊಂಡ ಸಮಾಜದ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಒಂದೇ ರೀತಿಯ ವಿವರ ನಮೂದಿಸಿ ನಮ್ಮ ಹಕ್ಕು ಅವಕಾಶಗಳನ್ನು ಬಲಪಡಿಸಲು ಸಹಕರಿಸಬೇಕು ಎಂದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ಆಚರಿಸುವ ಅಂಗವಾಗಿ ಹಿರಿಯ ನಾಗರಿಕರ ವಯಸ್ಸಿಗನುಗುಣವಾಗಿ 60ರಿಂದ 69, 70ರಿಂದ 79 ಹಾಗೂ 80 ವರ್ಷ ಮೇಲ್ಪಟ್ಟ ಎಂದು ವಿಂಗಡಿಸಿ ಪುರುಷ ಹಿರಿಯ ನಾಗರಿಕರಿಗೆ ಹಾಗೂ ಮಹಿಳಾ ನಾಗರಿಕರಿಗೆ ಪ್ರತ್ಯಕ್ಷವಾಗಿ ಸ್ಪರ್ಧೆಗಳನ್ನು ದಿನಾಂಕ 24/9/2025 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬೀದರ್ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಐಟಿಐ ಪಾಸಾದ ವಿದ್ಯಾರ್ಥಿಗಳಿಗೆ ಫಿಟ್ಟರ್, ಮಷಿನಿಸ್ಟ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಕೋಪಾ, ಕಾರ್ಪೆಂಟರ್, ಫೌಂಡ್ರಿ ಮ್ಯಾನ್ ಮತ್ತು ಶೀಟ್ ಮೆಟಲ್ ವರ್ಕರ್, ಟೂಲ್ ಮತ್ತು ಡೈ ಮೇಕರ್, ಟ್ರೇಡ್ ಮೆಕ್ಯಾನಿಕ್, ಎಂಆರ್ ಮತ್ತು ಎಸಿ, ಸಿಎನ್ಸಿ ಪ್ರೋಗ್ರಾಮರ್ ಕಮ್ ಆಪರೇಟರ್ ಕೋರ್ಸ್ಗಳಿಗೆ ಅಪ್ರೆಂಟಿಸ್ಶಿಪ್ ತರಬೇತಿ ನೀಡಲಾಗುತ್ತಿದ್ದು ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಸಹಾಯಕ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಪ್ರತಿಷ್ಠಿತ ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದಾಗಿರುವಂಥ ನಾರೋಜ ಸಕ್ಕರೆ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ನಡೆಯುತ್ತಿದ್ದು, ಮುಂದಿನ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಜಿಲ್ಲೆಯ ಹಿರಿಯ ಮುಖಂಡರಾದ ಉಮಾಕಾಂತ್ ನಗ್ಮಾರ್ಪಳ್ಳಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಮಾಕಾಂತ್ ನಗ್ಮಾರ್ಪಳ್ಳಿ ಅವರ ಗೆಲುವಿಗೆ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ದು, ಅಧ್ಯಕ್ಷರಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
ಔರಾದ್ ಬಿನಲ್ಲಿ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದ್ದು ಇದಕ್ಕೆ ಅನುದಾನ ರಹಿತ ಖಾಸಗಿ ಶಾಲೆಗಳು ಸೇರಿದಂತೆ ಎಲ್ಲರ ಸಹಕಾರದ ಅವಶ್ಯಕತೆ ಇದೆ ಅಂತ ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಆಡಳಿತ ಮಂಡಳಿ ಸಂಘ ಔರಾದ್ ಮತ್ತು ಕಮಲ್ ನಗರ್ ವತಿಯಿಂದ ಸೆಪ್ಟೆಂಬರ್ 20ರಂದು ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ 2025-26ನೇ ಸಾಲಿನ ಒಂದು ದಿನದ ಶಿಕ್ಷಕರ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಶಿಕ್ಷಕರಿಗೆ ಅತ್ಯಂತ ಹೆಚ್ಚಿನ ಗೌರವವಿದೆ. ಅದಕ್ಕೆಂದೇ ಗುರುವನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಜೊತೆಗೆ ಹೋಲಿಕೆ ಮಾಡಲಾಗಿದೆ. ಶಿಕ್ಷಕರು ಅದಕ್ಕೆ ತಕ್ಕಂತೆ ತನ್ನ ಜವಾಬ್ದಾರಿಗಳನ್ನು ಅರಿತು ಕೆಲಸ ಮಾಡಬೇಕು. ಕುಂಬಾರ ಮಣ್ಣಿಗೆ ಮಡಿಕೆ ಕುಡಿಗಳ ಆಕಾರ ನೀಡುವ ರೀತಿಯಲ್ಲಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ಆಕಾರ ನೀಡಬೇಕು ಎಂದರು. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನಾ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಇಂದು ಬೀದರ್ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗವನ್ನು ಕೆಲವರು ಹಿಂದುಳಿದ ಭಾಗವೆಂದು ಕರೀತಾರೆ. ಆದರೆ ನಿಜವಾಗಿ ನಮ್ಮದು ಹಿಂದುಳಿದ ಭಾಗವಲ್ಲ, ಇದು ನಿರ್ಲಕ್ಷ್ಯಕ್ಕೊಳಗಾದ ಭಾಗ. ನಮ್ಮ ಹಿಂದುಳಿದ ಭಾಗದ ಹೆಸರಳಿ ಅನೇಕ ಜನರು ತಮ್ಮ ಬೇಳೆಯನ್ನು ಬಯಸಿಕೊಂಡಿದ್ದಾರೆ. ಹಿಂದುಳಿದ ಭಾಗ ಎಂದು ನಾವು ಭಿಕ್ಷೆ ಬೇಡುವುದನ್ನು ಬಿಟ್ಟು ಹೋರಾಟ ಮಾಡಬೇಕು ಅಂತ ಸಭೆಯಲ್ಲಿ ಭಾಗಿಯಾದವರಿಗೆ ಮನವರಿಕೆಯನ್ನು ಮಾಡಿಸಿದ್ದಾರೆ. ನಮಗೆ ಹಿಂದುಳಿದ ಭಾಗ ಅಂತ ಹೇಳ್ತಾರೆ. ನಾವು ಹಿಂದುಳಿದವರು ಅಲ್ಲ, ಇರೋ ನೆನಪಿಟ್ಕೊಬೇಕು. ನಾವು ಯಾವುದರಲ್ಲಿಯೂ ಹಿಂದಿಲ್ಲ, ನಿರ್ಲಕ್ಷಿಸಲ್ಪಟ್ಟವರಿದ್ದೀವಿ. ನಮ್ಮಲ್ಲಿ ಸಂಗೀತದಲ್ಲಿ ಮುಂದಿದ್ದಾರೆ, ವಿಜ್ಞಾನದಲ್ಲಿ ಮುಂದಿದ್ದಾರೆ, ಜ್ಞಾನದಲ್ಲಿ ಮುಂದಿದ್ದಾರೆ, ರೊಕ್ಕದಾಗ ಮುಂದಿದ್ದಾರೆ, ಶಕ್ತಿದಾಗ ಮುಂದಿದ್ದಾರೆ, ವಿದ್ಯಾರ್ಥಿಗಳು ಓದೋದ್ರಾಗ ಮುಂದಿದ್ದಾರೆ. ಆದರೆ ನಮಗೆ ಸವಲತ್ತಿಲ್ಲ. ಈ ಕಾರಣ ಏನು? ನಮ್ಮ ಪ್ರತಿನಿಧಿಗಳು ತಪ್ಪು. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಯಾರು ಟೀಕೆ ಅಂತಲ್ಲ. ಅವ್ರು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಇವರು ನಾವು ಹಿಂದುಳಿದವ್ರು ಅಂಥೇಳಿ ಹಿಂದುಳಿದವ್ರ ಕೋಟಾದಾಗ ಮಂತ್ರಿ ಹಾಕ್ಕೊಟ್ಟು ಹೋಗ್ಯಾರ, MLA ಹಾಕ್ಕೊಟ್ಟು ಹೋಗ್ಯಾರ, ಮಿನಿಸ್ಟ್ರ್ ಹಾಕ್ಕೊಟ್ಟು ಹೋಗ್ಯಾರ. ಹಿಂದುಳಿದವ್ರು ಅಂತ ಹೇಳ್ಕೊತ ಹೋಗಿ ನಮಗೆ ಹಿಂದೆ ಇಟ್ಟಾರೆ. ನಮ್ಮ ಭಾಗ ನಾವು ಹಿಂದುಳಿದವರು ಅಂತ ಹೇಳ್ಕೊಂಡು ನಾವು ಭಿಕ್ಷೆ ಪಾತ್ರೆ ಹಿಡಿಯಕ್ಕೆ ಬಿಡಬೇಕು, ಹೋರಾಟ ಮಾಡ್ಲಿಕ್ಕೆ ಕಲಿಬೇಕು. ವೈದ್ಯನಾಥ್ ಅವರು ಇಂದು ಹುಮ್ನಾಬಾದ್ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಸಭೆಯಲ್ಲಿ ಭಾಗಿಯಾದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಮಾತನಾಡಿ, ಕ್ಷೇತ್ರದ ಶಾಸಕನಾಗಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕರ ಅನುದಾನದಡಿಯಲ್ಲಿ ಸುಮಾರು 10 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ತಿಳಿಸಿ, ಪಟ್ಟಣದ ಅಭಿವೃದ್ಧಿಗಾಗಿ ಸರ್ವ ಸದಸ್ಯರು ಪಕ್ಷಭೇದವನ್ನು ಮರೆತು ಕೈ ಜೋಡಿಸಬೇಕು ಅಂತ ಕರೆಯನ್ನು ನೀಡಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.